ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಿಬ್. ಇವತ್ತು ನಮ್ಮ ಹತ್ರ ಬಂದಿರೋದು ಗಾಡಿ ಯಾವ್ದಂದ್ರೆ ವರ್ಣದಲ್ಲಿ ಇರೋದು ಗಾಡಿ ಆಟೋಮೆಟಿಕ್ ಕಾರು. ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾ ಇದ್ರು ಆಟೋಮೆಟಿಕ್ ಕಾರು ಬಂದ್ರೆ ಸೆಡಾನ್ ಅಲ್ಲಿ ಹೇಳಿ ಅಂತ. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಹತ್ರ ವರ್ಣ ಸೆಡಾನ್ ಕಾರು, ಅದನ್ನು ಕೂಡ ಡೀಸೆಲ್ ವೆಹಿಕಲ್ ಬಂದಿದೆ. ಸೆಡಾನ್ ವೆಹಿಕಲ್ ವರ್ಣ ಆಟೋಮೆಟಿಕ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಟೈರ್ಸ್ ಆಗಲಿ, ಬಾಡಿ ಲೈನ್ ಆಗಲಿ, ಇಂಜಿನ್ ಎಲ್ಲ ಆಗಲಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ವಿಡಿಯೋಲಿ ಹೋಗಿ ಕಂಪ್ಲೀಟ್ ವೆಹಿಕಲ್ ನೋಡೋಣ ಹೆಂಗಿದೆ ಅಂತ, ಏನ್ ಮೇಂಟೈನ್ ಮಾಡಿದ್ದಾರೆ ಅಂತ ಎಲ್ಲ ಹೇಳ್ಕೊಡ್ತೀನಿ. ವಿಡಿಯೋ ಆದ್ಮೇಲೆ ಬೇಕಂದ್ರೆ ನಿಮಗೆ ಆಲ್ಮೋಸ್ಟ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಲಾಸ್ಟ್ ಅಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಲೇಟ್ ಮಾಡೋದು ಬೇಡ, ಫಸ್ಟ್ ಹೋಗಿ ಗಾಡಿ ಕಂಪ್ಲೀಟ್ ಆಗಿ ಹೆಂಗಿದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್ ನೋಡ್ಬೋದು ನಮ್ಮ ಮುಂದ್ಗಡೆ ಇರೋದು ಗಾಡಿ ವರ್ಣ ಟ್ರಾನ್ಸ್ಫಾರಮ್ ಡೀಸೆಲ್ ವೇರಿಯಂಟು ಆಟೋಮೆಟಿಕ್ ಕಾರು. ವೆಹಿಕಲ್ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ವೆಹಿಕಲ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಾರ್. ಇದು ವರ್ಣ ಟ್ರಾನ್ಸ್ಫಾರಮ್ಮು. ಇದು ನೋಡ್ತಾ ಇದ್ದೀರಾ ನೀವು, ರೈಟ್ ಸೈಡು ಎಲ್ಲಿನೂ ಕೂಡ ಸ್ಕ್ರಾಚರ್ಸು, ಡೆಂಟು ಆ ಥರ ಏನು ಕಾಣಿಸ್ತಾ ಇಲ್ಲ. ಜಸ್ಟ್ ಇವಾಗ ಬಂದಿದ್ದು ಗಾಡಿ, ಇನ್ನೂ ರಬ್ಬಿಂಗ್ ಪಾಲಿಶಿಂಗ್ ಏನೂ ಆಗಿಲ್ಲ. ಎಲ್ಲ ನಮ್ಮ ಕಡೆಯಿಂದ ಎಲ್ಲ ಮಾಡಿಕೊಡ್ತೀವಿ ನಿಮಗೆ. ಫ್ರೆಂಡ್ಸ್ ನೋಡ್ಬೋದು, ಬ್ಯಾಕ್ ಸೈಡ್ನು ಕೂಡ ನೋಡ್ಬೋದು. ಟ್ರಾನ್ಸ್ಫಾರಮ್ CRDI ಆಟೋಮೆಟಿಕ್ ಕಾರು. ಸೆಡಾನಲ್ಲಿ ಡೀಸೆಲ್ ಗಾಡಿ ಬೇರೆ, ಆಟೋಮೆಟಿಕ್ ಮೈಲೇಜ್ ಎಲ್ಲ ಬರುತ್ತೆ. ನಿಮಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಆಟೋಮೆಟಿಕ್ ಗಾಡಿ ಅಂದರೆ ನಿಮಗೆ ಆರಾಮಾಗಿ ಒಂದು ಲೆಫ್ಟ್ ಹ್ಯಾಂಡ್ ಆ್ಯಂಡ್ ಲೆಗ್ಗು ಫ್ರೀ ಆಗಿಬಿಡುತ್ತೆ. ನೋಡ್ಬೋದು, ಇದು ಲೆಫ್ಟ್ ಸೈಡ್ ಕೂಡ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟು ಮ್ಯಾಗ್ ವೀಲ್ಸು ಎಲ್ಲ ಜೊತೆಯಲ್ಲಿ ಇರೋದು. ಒಂದು ಸ್ಕ್ರ್ಯಾಚ್ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ರೈಟ್ ರೌಂಡ್ ಬಾಡಿ ಲೈನ್ ನೋಡ್ತಾ ಇದ್ದೀರಾ ತಾವು. ಆಲ್ಮೋಸ್ಟು ಟಾಪ್ ಎಂಡ್ ವೇರಿಯಂಟ್ ಇದು. ಇದಕ್ಕೆಲ್ಲ ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ. ನಿಮಗೆ ನೋಡ್ತಾ ಇದ್ದೀರಾ, ಫೋಗ್ ಲ್ಯಾಂಪ್ಸ್ ಎಲ್ಲ ಇದೆ. ವೆಹಿಕಲ್ಲು ತುಂಬ ಚೆನ್ನಾಗಿದೆ. ಈ ಸೈಡ್ ಮಿರರ್ಸಲ್ಲಿ ಎಲ್ಲ ನೋಡ್ಬೋದು, ಇಂಡಿಕೇಟರ್ಸು. ಫ್ರೆಂಡ್ಸ್ ಬನ್ನಿ ಒಳಗಡೆ ಇಂಟೀರಿಯರ್ ನೋಡೋಣ ಹೆಂಗಿದೆ ಅಂತ. ಇಂಟೀರಿಯರ್ ನೋಡ್ಬೋದು, ವುಡ್ ಫಿನಿಶಿಂಗ್ ಆಗಿದೆ ಡೋರ್ಸಲ್ಲಿ. ಆ್ಯಂಡ್ ನಿಮಗೆ ನೋಡ್ಬೋದು 4 ಪವರ್ ವಿಂಡೋಸ್ ಇದೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಇದೆ. ಆ್ಯಂಡ್ ಒಳಗಡೆ ಲೆದರ್ ಸೀಟ್ಸ್ ಇದೆ, ಔಟ್ ಆಫ್ ಮಾರ್ಕೆಟು. ಆ್ಯಂಡ್ ಕಂಪನಿ ಸಿಸ್ಟಮ್ ಇದೆ. ಆ್ಯಂಡ್ ವುಡ್ ಫಿನಿಶಿಂಗ್ ಇದೆ ನೋಡ್ಬೋದು ನೀವು. ಇದು ವಿತ್ ABS ಬ್ರೇಕ್ ಬರುತ್ತೆ ನಿಮಗೆ. ಆಟೋಮೆಟಿಕ್ ಗೇರ್ಸ್ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು. ಆ್ಯಂಡ್ ಬ್ಯಾಕ್ ಸೈಡ್ನು ಕೂಡ ನೋಡ್ಬೋದು. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ಬ್ಯಾಕ್ ಸೈಡ್ನು ಕೂಡ ಸೀಟ್ಸು, ಇಂಟೀರಿಯರು ಎಲ್ಲೇನು ಸೀಟ್ ಕವರ್ಸು ಟರ್ನ್ ಆಗಿ ಆ ಥರ ಏನಿಲ್ಲ. ಲೆದರ್ ಸೀಟ್ಸ್ ಚೆನ್ನಾಗಿದೆ. ಟ್ರಾನ್ಸ್ಫಾರಮ್ಮು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಡೀಸೆಲ್ ಗಾಡಿ, ಆಟೋಮೆಟಿಕ್ ಬೇರೆ. ವುಡ್ ಫಿನಿಶಿಂಗ್ ಎಲ್ಲ ನೋಡಿರಿ, ಎಲ್ಲ 4 ಡೋರ್ಸ್ಗೂ ಎಲ್ಲ ವುಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಫ್ರೆಂಡ್ಸ್ ಇವಾಗ ಇದು ಡಿಕ್ಕಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ, ಬೂಟ್ ಸ್ಪೇಸ್ ಹೆಂಗಿದೆ ಅಂತ. ಆ್ಯಂಡ್ ನಿಮಗೆ ನೋಡ್ತಾ ಇದ್ದೀರಾ, ಎಲ್ಲ ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸಸ್ ಎಲ್ಲ ಇದೆ. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ, ಡಿಕ್ಕಿ ಬೂಟ್ ಸ್ಪೇಸ್ ಎಲ್ಲ ಚೆನ್ನಾಗಿದೆ. ಎಷ್ಟು ದೊಡ್ಡದಿದೆ ನೋಡ್ಬೋದು ನೀವು. ಆಲ್ಮೋಸ್ಟು ಫ್ರೆಂಡ್ಸ್ ನೋಡ್ಬೋದು. ಬನ್ನಿ ಫ್ರೆಂಡ್ಸ್, ಇವಾಗ ಬೂಟ್ ಸ್ಪೇಸ್ ಎಲ್ಲ ನೋಡಿದ್ದೀರಾ. ನಿಮಗೆ ಇವಾಗ ಟೈರ್ಸ್ ಕಂಡೀಷನ್ ತೋರಿಸ್ತೀನಿ ಹೆಂಗಿದೆ ಅಂತ. ಫ್ರೆಂಡ್ಸ್ ನೋಡ್ಬೋದು, ಟೈರ್ಸ್ ಕಂಡೀಷನ್ನು ಕೂಡ ಮ್ಯಾಗ್ ವೀಲ್ ಜೊತೆಯಲ್ಲಿ ಇರೋದು. ಆ್ಯಂಡ್ ಫ್ರಂಟ್ ಟೈರ್ನು ಕೂಡ ನೋಡ್ಬೋದು. ಆಲ್ಮೋಸ್ಟ್ 60-70% ಟೈರ್ ಇದೆ, ಚೆನ್ನಾಗಿದೆ. ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಅದನ್ನು ಟೈರ್ಸ್ ಕಂಡೀಷನ್ ನೋಡ್ಬೋದು. ಆಲ್ಮೋಸ್ಟ್ ಅದನ್ನು ಸೇಮ್ ಕಂಡೀಷನಲ್ಲಿ ಇದೆ. ಆ್ಯಂಡ್ ಬ್ಯಾಕ್ ಸೈಡ್ ಟೈರ್ನು ಕೂಡ ಕಂಡೀಷನ್ ನೋಡ್ಬೋದು, ಸೇಮ್ ಕಂಡೀಷನ್ ಇದೆ. ಬನ್ನಿ ಫ್ರೆಂಡ್ಸ್, ಇವಾಗ ಬಾನೆಟ್ ಓಪನ್ ಮಾಡಿ ಇಂಜಿನ್ ರೂಮ್ ಹೆಂಗಿದೆ ಅದನ್ನು ಕಂಪನಿಗೆ ನೋಡ್ಬೇಡೋಣ. ಫ್ರೆಂಡ್ಸ್ ನೋಡ್ಬೋದು, ಇಂಜಿನ್ ರೂಮು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ನೋಡ್ಬೋದು. ಆಮ್ರಾನ್ ಬ್ಯಾಟ್ರಿ ಇದೆ, ಹೊಸ ಬ್ಯಾಟ್ರಿ, ಡೀಸೆಲ್ ಇಂಜಿನ್ನು, ತುಂಬ ಚೆನ್ನಾಗಿದೆ. ಇಂಜಿನ್ ಕೂಡ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ಇವಾಗ. ನೋಡ್ಬೋದು ಫ್ರೆಂಡ್ಸ್, ಇಂಜಿನ್ ಕೂಡ ಎಲ್ಲ ಸ್ಟಾರ್ಟ್ ಆಗಿದೆ. ನೋಡ್ಬೋದು ಫ್ರೆಂಡ್ಸ್, ಇಂಜಿನ್ ಎಲ್ಲ ಸ್ಟಾರ್ಟ್ ಆಗಿದೆ. ಎಷ್ಟು ಸ್ಮೂತ್ ಆಗಿದೆ ಅಂತ ಇಂಜಿನ್ನು, ತುಂಬ ಚೆನ್ನಾಗಿದೆ.
ಎಷ್ಟು ಚೆನ್ನಾಗಿದೆ ನೋಡ್ಬೋದು. ಇಂಜಿನ್ನು ಸ್ಮೂತ್ ಆಗಿದೆ, ಡೀಸೆಲ್ ಇಂಜಿನ್ನು, 1.6 ಇಂಜಿನ್ ಇದು ಡೀಸೆಲ್ ಇಂಜಿನು. ಬನ್ನಿ ಫ್ರೆಂಡ್ಸ್, ಇವಾಗ ಇಂಜಿನ್ ಎಲ್ಲ ನೋಡಿದ್ದೀರಾ, ಕಂಪ್ಲೀಟ್ ವೆಹಿಕಲ್ ಇದು ತೊಗೊಳ್ಳೋಣ. ಏನೇನು ಡೀಟೇಲ್ಸ್ ಬರುತ್ತೆ, ಏನು ಫೀಚರ್ಸ್ ಇದೆ, ಎಷ್ಟಿದೆ ಏನಂತ ಎಲ್ಲ ತೊಗೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೋಡಿದ್ದೀರಾ, ನಿಮಗೆ ಆಲ್ಮೋಸ್ಟ್ ಎಲ್ಲ ನಿಮಗೆ ರೈಟ್ ಒನ್ ಬಾಡಿ ಲೈನ್ ತೋರಿಸಿದ್ದೀನಿ. ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ, ಪ್ಲಸ್ ನಿಮಗೆ ಟೈರ್ಸ್ ಕಂಡೀಷನ್ನು ಆ್ಯಂಡ್ ಬೂಟ್ ಸ್ಪೇಸ್ ಎಷ್ಟು ಬರುತ್ತೆ ಅಂತ ಅದನ್ನು ತೋರಿಸಿದ್ದೀನಿ. ಆ್ಯಂಡ್ ಪ್ಲಸ್ ಇಂಜಿನ್ ರೂಮ್ನು ಕೂಡ ತೋರಿಸಿದ್ದೀನಿ. ಮೇನ್ ಬೆನಿಫಿಟ್ ಏನಂದರೆ ಇಂಜಿನ್ಗೆ ಸ್ಟಾರ್ಟ್ ಮಾಡಿ ತೋರಿಸಿದ್ದೀನಿ, ಏನು ಸೌಂಡ್ ಬರ್ತಾ ಇದೆ ಇಂಜಿನ್ ಅಂತ. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ, ತೊಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಫ್ರೆಂಡ್ಸ್. ಆಟೋಮೆಟಿಕ್ ಕಾರು, ಡೀಸೆಲ್ ವರ್ಷನ್ನು, ಮೈಲೇಜ್ನು ಕೂಡ ಬರುತ್ತೆ ನಿಮಗೆ ಆರಾಮಾಗಿ 15-16 ಸಿಟಿಯಲ್ಲಿ ಬರುತ್ತೆ, ಲಾಂಗಲ್ಲಿ 18-19 ಬರುತ್ತೆ ಮೈಲೇಜ್ ವೆಹಿಕಲ್ಲು. 1.6 ಇಂಜಿನ್ ಇದು ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದು ಟಾಪ್ ಎಂಡ್ ವೇರಿಯಂಟ್, SX ವೇರಿಯಂಟ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋ, ಬ್ಯಾಕ್ ಕ್ಲೈಮ್ಯಾಕ್ ಅಂಡ್ ಗ್ಲಾಸ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಮ್ಯಾಗ್ ವೀಲ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ. ಇನ್ನು ನಿಮಗೆ ಆಲ್ಮೋಸ್ಟ್ ಸೈಡ್ ಮಿರರ್ಸ್ ಎಲ್ಲ ಇಂಡಿಕೇಟರ್ಸ್ ಬರುತ್ತೆ. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಈ ಗಾಡಿಗೆ ನಿಮಗೆ ನೋಡಬೇಕಂದ್ರೆ ಡೈರೆಕ್ಟ್ಲಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಶೋರೂಮ್ ಬಂದ್ಬಿಟ್ಟು ಜಯನಗರಲ್ಲಿ ಇರೋದು, 3rd ಬ್ಲಾಕ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಇರೋದು. ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಲಿಂಕ್ ಹಾಕಿರ್ತೀನಿ, ಆರಾಮಾಗಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು ಫ್ರೆಂಡ್ಸ್. ಇದು ಬಂದ್ಬಿಟ್ಟು 2010 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, ಡ್ರಿವೆನ್ ಅರೌಂಡ್ 75,000 ಕಿಲೋಮೀಟರ್ಸು. ಪ್ರೈಸಿಂಗಲ್ಲಿ ನೋಡ್ತಾ ಇದ್ರೆ ಕಸ್ಟಮರ್ ಬಂದ್ಬಿಟ್ಟು ಇದಕ್ಕೆ 375 ಹೇಳ್ತಾರೆ, ಅದನ್ನು ಫಿಕ್ಸೆಡ್ ಪ್ರೈಸ್ ಅಲ್ಲ, ನೆಗೋಷಿಯೇಬಲ್ ಪ್ರೈಸು. ಬನ್ನಿ ಗಾಡಿ ನೋಡ್ಕೊಳ್ಳಿ, ಬೇಕಾದರೆ ಹೆಚ್ಚು ಕಮ್ಮಿ ಮಾತಾಡೋಣ. ಪ್ಲಸ್ ನಮ್ಮ ಕಡೆಯಿಂದ ಈ ಗಾಡಿಗೆ 1 ಇಯರ್ ಇಂಜಿನ್ ಆ್ಯಂಡ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತಾ ಇದ್ದೀನಿ, 2 ಸರ್ವಿಸ್ ಫ್ರೀ ಕೊಡ್ತೀನಿ, ಹೆಲ್ತ್ ಚೆಕಪ್ಸು, ಪ್ರೀಮಿಯಂ ಕಾರ್ ವಾಷಿಂಗ್ಸು, ರೋಡ್ ಅಸಿಸ್ಟೆನ್ಸ್ ಎಲ್ಲ ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಈ ಪ್ಯಾಕೇಜ್ ಎಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಇರುತ್ತೆ, RTO ಚಾರ್ಜಸ್ನೂ ಇರಲ್ಲ, ನಮ್ಮ ಕಡೆಯಿಂದ ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಈ ಥರ ಎಲ್ಲ ಪ್ಯಾಕೇಜ್ ನಮ್ಮದೇ ಒಂದೇ ಶೋರೂಮಲ್ಲಿ ಸಿಗೋದು, ಸಾಗರ್ ಕಾರ್ಸಲ್ಲಿ. ಈ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಆರಾಮಾಗಿ ಈ ಬೆನಿಫಿಟ್ಸ್ ಎಲ್ಲ ತಗೊಳ್ಳಿ ಫ್ರೆಂಡ್ಸ್. ಈ ಗಾಡಿ ಎಲ್ಲ ಅಂದ್ರೆ ಬೇರೆ ಗಾಡಿ ಬೇಕಂದ್ರೂ ಕೂಡ ನಮ್ಮ ಹತ್ರ ಇರುತ್ತೆ. ನಿಮಗೆ ನೀವು ನೋಡಬೇಕು, ಬೇರೆ ಗಾಡಿ ನೋಡ್ಬೇಕಂದ್ರೂ ನಮ್ಮ ಕ್ಯಾಟ್ಲಾಗಲ್ಲಿ ನೀವು ಚೆಕ್ ಮಾಡ್ಕೊಬೋದು. ಡೈಲಿ ಅಪ್ಡೇಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ವೀಡಿಯೋಸಲ್ಲಿ ಕೂಡ ಚೆಕ್ ಮಾಡ್ಕೊಬೋದು. ಡೈಲಿ ಅಪ್ಡೇಟ್ ಮಾಡ್ತಾ ಇದ್ದೀವಿ. ನಮಗೆ ಕಾಲ್ ಮಾಡಿ, ಇಲ್ಲಾಂದರೆ ವಾಟ್ಸಪ್ ಮಾಡಿ, ನಮ್ಮ ಮೆಸೇಜ್ ಮಾಡಿ ಫ್ರೆಂಡ್ಸ್. ನಿಮಗೆ ಯಾವ ಗಾಡಿ ಬೇಕಂದ್ರೂ ಕೂಡ ನಮಗೆ ಮೆಸೇಜ್ ಮಾಡಿ, ಅದೇ ಗಾಡಿ ಅರೇಂಜ್ ಮಾಡಿ ಕೊಡ್ತೀನಿ, ಇಲ್ಲಾಂದರೆ ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್ ವೀಡಿಯೋ. ಸಿಗೋಣ ನೆಕ್ಸ್ಟ್ ವೀಡಿಯೋ. ಅವತ್ತಂಗ ಗುಡ್ ಬೈ.